NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಾವೀಗ ಹೇಳ್ತಾ ಇರುವಂತಹ ವಿಚಾರ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಹೌದು, ಇತ್ತೀಚೆಗೆ ಫೋನ್ಗಳಲ್ಲಿ ವಾಟ್ಸಪ್ ಹಾಗೆ ಟೆಲಿಗ್ರಾಮ್ಗಳಲ್ಲಿ ಹೆಚ್ಚಾಗಿ ಜಾಯಿನ್ ಆಗ್ತಿದ್ದೀರಾ. ಹಾಗಾದರೆ ಹುಷಾರಾಗಿರಿ. ಆ ಗ್ರೂಪ್ಗಳಿಂದಲೇ ನೀವು ವಂಚನೆಗೆ ಬಲೆಗೆ ಬೀಳುವಂಥದ್ದು ಗ್ಯಾರಂಟಿ. ನಿಮ್ಮ ದುಡ್ಡು ಡಬಲ್ ಮಾಡ್ತೀವಿ, ಟ್ರಿಬಲ್ ಮಾಡ್ತೀವಿ ಅಂತ ಹೇಳಿ ಕಥೆಯನ್ನು ಕಟ್ಟಿ ಆಸೆಯನ್ನು ತೋರಿಸಿದ್ರೆ ನೀವು ಯಾಮಾರಬೇಡಿ. ಅಷ್ಟಕ್ಕೂ ಯಾವುದದು ಗ್ಯಾಂಗ್, ಅವರು ಏನು ಮಾಡ್ತಾರೆ, ವಂಚನೆ ಕೇಸ್ ಬೆಳಕಿಗೆ ಬಂದಿದ್ದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ವಾಟ್ಸಪ್ ಟೆಲಿಗ್ರಾಮ್ನಲ್ಲಿ ಗ್ರೂಪ್ ಕ್ರಿಯೇಟ್ ಆದರೆ ಎಚ್ಚರ. ಹೂಡಿಕೆ ಹೆಸರಲ್ಲಿ 75 ಕೋಟಿ ವಂಚನೆ, ಗ್ಯಾಂಗ್ ಲಾಕ್. ಆನ್ಲೈನ್ ಫ್ರಾಡ್ ಅನ್ನುವಂಥದ್ದು ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ದೇಶದೆಲ್ಲೆಡೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ದಂಧೆಯಾಗಿದೆ. ಅಮಾಯಕ ಜನರನ್ನ ವಂಚಿಸಿ ಕೋಟ್ಯಾಂತರ ಹಣ ಪ್ರತಿ ವರ್ಷ ಸೈಬರ್ ಕ್ರಿಮಿಗಳ ಪಾಲಾಗ್ತಾ ಇದೆ. ಇದೇ ರೀತಿಯಾದಂತಹ ಪ್ರಕರಣವನ್ನ ಇದೀಗ ಬೆಂಗಳೂರಿನ ಹುಳಿಮಾವು ಪೊಲೀಸರು ಭೇದಿಸಿದ್ದಾರೆ. ಈ ಖತರ್ನಾಕ್ ಗ್ಯಾಂಗ್ನ 13 ಮಂದಿಯನ್ನ ಅರೆಸ್ಟ್ ಮಾಡಿ ಸುಮಾರು 240 ಕೋಟಿಯಷ್ಟು ಹಣವನ್ನ ಬ್ಯಾಂಕ್ನಲ್ಲಿ ಫ್ರೀಸ್ ಕೂಡ ಮಾಡಿಸಲಾಗಿದೆ. In Hulimau police station limits in the electronic city division, the police have done an excellent job in detecting a very serious offense as far as investment fraud is concerned. In this case, 12 people have been arrested. 2 are from Bangalore, rest 10 are from outside state. In this, about 9,000 mule accounts are there all over the country. 1930 complaint had come to Hulimau in Bangalore also. Along with that, many other places 1930 complaint is there against this particular app. Total amount as of now which the police have detected is around 240 crores, which has been freezed. Out of this, around 24 crores pertain to this particular case. In this connection, around 242 debit cards and 58 mobile phones and about 7 laptops, many passbooks, checkbooks and cryptocurrency book and SIM cards have been seized, totaling around 1 crore worth. Another 1 crore has been freezed also in this particular case. One complainant who has invested in this is getting back his 94 lakh rupees also, because his direct account has been, we have freezed and got it through legal clearance. This is a very serious case in which in the entire country many cases have been registered. So our team has to follow it up very seriously. ಇನ್ನು ಇದಂದೇ ಹೇಗೆ ನಡೆಯುತ್ತೆ, ಜನರು ಯಾವ ರೀತಿ ಮೋಸ ಹೋಗ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಕೆಲ ಅಪರಿಚಿತ ವ್ಯಕ್ತಿಗಳು ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ನಲ್ಲಿ ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಆ ಗ್ರೂಪ್ಗೆ ಸಾರ್ವಜನಿಕರನ್ನ ಕೂಡ ಆಡ್ ಮಾಡಿ ಜೊತೆಗೆ ಸೈಬರ್ ವಂಚಕರನ್ನ ಆಡ್ ಮಾಡಿಕೊಳ್ತಾರೆ. ಅವರವರೇ ಬಿಸ್ನೆಸ್ ಟ್ರೇಡಿಂಗ್ ಬಗ್ಗೆ ಚಾಟ್ ಕೂಡ ಮಾಡ್ತಾರೆ. ಈ ಬಿಸ್ನೆಸ್ ಅಲ್ಲಿ ಹೂಡಿಕೆ ಮಾಡಿ ಕೋಟ್ಯಾಂತರ ಹಣ ಲಾಭ ಸಿಗುತ್ತೆ, ಲಕ್ಷಾಂತರ ರೂಪಾಯಿ ಹಣ ಕೂಡ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿ ಚಾಟಿಂಗ್ ಅನ್ನ ಮಾಡ್ತಾರೆ. ಬಳಿಕ ಅವರೇ ತಮ್ಮಲ್ಲೇ ಹೂಡಿಕೆಯನ್ನ ಮಾಡಿಸಿಕೊಳ್ತಾರೆ. ಇದನ್ನ ಗಮನಿಸುವಂತಹ ಸಾರ್ವಜನಿಕರು ಕೂಡ ಹಣವನ್ನ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಹೂಡಿಕೆ ದಿನೇ ದಿನೇ ಹೆಚ್ಚಾಗ್ತಿದ್ದ ಹಾಗೆ ಆರೋಪಿಗಳೇನಿದ್ದಾರೆ ಅವರು ಹಣವನ್ನ ವರ್ಗಾವಣೆ ಮಾಡೋದನ್ನ ಗಮನಿಸಿ ಬಳಿಕ ಬೇರೆ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಇಂತಹ ಒಂದು ಜಾಲವನ್ನ ಹುಳಿಮಾವು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಿಯೋ ಸಿಸ್ಟಮ್ಸ್ ಅಂತ ಹೇಳಿ ಒಂದು ಇಂಟರ್ನೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಇನ್ವೆಸ್ಟ್ಮೆಂಟ್ ತಾವು ಮಾಡಿದ್ರೆ ವಿತಿನ್ 1 ಮಂತಲ್ಲಿ ಅದಕ್ಕೆ ಡಬಲ್ ಕೊಡ್ತೀವಿ ಅಂತ ಹೇಳಿ ತುಂಬ ಜನ ಇಂಟರ್ನೆಟ್ಟಲ್ಲಿ ವಾಟ್ಸಪ್ ಗ್ರೂಪ್ಸ್ ಮಾಡಿ ನಿಯೋ ಸಿಸ್ಟಮ್ಸ್ ಅಂತ ಮಾಡ್ತಾ ಇದ್ರು. ಅದರಲ್ಲಿ ದುಡ್ಡು ಕಳ್ಕೊಂಡಂಥ ಒಂದು ವ್ಯಕ್ತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾಗಿ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಿರ್ಬೇಕು. ಹುಳಿಮಾವು ಸ್ಟೇಷನ್ ಲಿಮಿಟ್ಸಲ್ಲಿ ಈ ಥರ ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ತುಂಬ ಜಾಸ್ತಿ ಮಾಡಿಸ್ಕೊಂಡು ಆಮೇಲೆ ಯಾವುದು ಅವ್ರಿಗೆ ಸಿಗಲ್ಲ. ಯಾವ ಅಕೌಂಟ್ಗೆ ದುಡ್ಡು ಹೋಗಿತ್ತು ಅಂತ ವೇಟ್ ಫಂಡ್ ಮಾಡಿದಾಗ ಒಂದು ಅಕೌಂಟ್ ನಮ್ಗೆ ಸಿಗುತ್ತೆ. ಅದನ್ನು ಜಾಡು ಹಿಡಿದುಬಿಟ್ಟು ಫುಲ್ಲು ವರ್ಕೌಟ್ ಮಾಡಿದಂಥ ಹುಳಿಮಾವು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅರವಿಂದ್ ಮತ್ತು ನಮ್ಮ ಅಸಿಸ್ಟೆಂಟ್ ಆದ ರಾಮಕೃಷ್ಣ ರಾಥೋಡ್ ಮತ್ತು ಅದರ ಇವರೆಲ್ಲ ಒಂದು ದೊಡ್ಡ ಜಾಲವನ್ನು ಬೆಂಗಳೂರು ಸಿಟಿನಿಂದ ಇವತ್ತು ಜಾಲಾಟ ಮಾಡಿದ್ದಾರೆ. ಮೋರ್ ದೆನ್ ಒಂದು 9,000 ಅಕೌಂಟ್ಸ್ ಇದರಿಂದ ಮ್ಯೂಲ್ ಅಕೌಂಟ್ಸ್ನ ನಾವು ಪತ್ತೆ ಮಾಡಿದ್ವಿ. ಮತ್ತು ಈ ಅಮೌಂಟ್ ಹೋಗಿರೋದು ಒಂದು 240 ಕೋಟಿ ಗಂಟೆ ಅಮೌಂಟು ಫ್ರೀಸ್ ಆಗಿದೆ. ಇದರಲ್ಲಿ ಒಬ್ಬ ಆರೋಪಿ ಜೊಫೈ ಅಂತ ಬೆಂಗಳೂರವನು, ಅವನು ಈ ಥರ ಎಲ್ಲ ಮ್ಯೂಲ್ ಅಕೌಂಟ್ಸ್ ಮಾಡಿ ಇದನ್ನೆಲ್ಲ ಬೇರೆ ದುಬೈ ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಕಳಿಸಿ
ಅದು ಇನ್ವೆಸ್ಟ್ಮೆಂಟ್ ಫ್ರಾಡ್ ದುಡ್ಡು ಕಳ್ಕೊಂಡವ್ರಿಗೆ ಇಮಿಡಿಯೇಟ್ಲಿ ದುಡ್ಡನ್ನು ವಿತ್ಡ್ರಾ ಮಾಡೋಂಥ ವ್ಯವಸ್ಥೆನೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಈಗ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಇದೆ. ಈಗಾಗಲೇ 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ. ಉದ್ಯಮಿಗೆ ಬರೋಬ್ಬರಿ 3 ಕೋಟಿ ವಂಚನೆ. ಸುಮಾರು 4,500 ಬ್ಯಾಂಕ್ ಖಾತೆಗಳನ್ನ ಬಳಸಿಕೊಂಡು ನಕಲಿ ಆನ್ಲೈನ್ ಟ್ರೇಡಿಂಗ್ ಮಾಡ್ತಿರುವಂತದ್ದು ಬೆಳಕಿಗೆ ಬಂದಿದೆ. ಸಾವಿರಾರು ಜನರಿಗೆ ವಂಚನೆ ಮಾಡಿರೋದು ಕೂಡ ಬಯಲಾಗಿದೆ. ಬೆಂಗಳೂರಿನ ಉದ್ಯಮಿಯೊಬ್ಬರಿಗೆ 3 ಕೋಟಿಗೂ ಅಧಿಕ ಹಣವನ್ನ ವಂಚನೆ ಮಾಡಿದ್ದಾರೆ. ವಂಚನೆಗೆ ಒಳಗಾದ ಉದ್ಯಮಿ ಹುಳಿಮಾವು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ತನಿಖೆಗೆ ಇಳಿದಂತಹ ಖಾಕಿಗೆ ವಾಟ್ಸ್ಆಪ್ ನಲ್ಲಿ ಕ್ರಿಯೇಟ್ ಆಗಿರುವಂತಹ ಗ್ರೂಪ್ ಬಗ್ಗೆ ಗೊತ್ತಾಗುತ್ತೆ. ಜನರನ್ನ ಯಾಮಾರಿಸೋದಕ್ಕೆ ಅಂತಾನೆ ಈ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು ಹಾಗೂ ಆರೋಪಿಗಳು ಕೂಡ ಈ ಗ್ಯಾಂಗ್ ನಲ್ಲಿ ಇರುವಂತದ್ದು ಗೊತ್ತಾಗುತ್ತೆ. ಈ ಗ್ಯಾಂಗ್ ನಲ್ಲಿ ತಾಯಿ ಮಗ ಸೇರಿದಂತೆ 12 ಮಂದಿ ಆರೋಪಿಗಳು ಇರುವಂತದ್ದು ಕೂಡ ತಿಳಿದು ಬಂದಿದೆ. No, this is an investment fraud. In investment fraud, and actually, the people who are involved do all these things which go under noticed. So this is an investment fraud. The channels are people use the money. It is channeled through accounts which don't have KYC verification. So that is the loophole that we are trying to do. ಅಷ್ಟೇ ಅಲ್ಲದೆ ಪ್ರಮುಖ ಆರೋಪಿಯೊಬ್ಬ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನಂತೆ. ಈ ಕೃತ್ಯಕ್ಕೆ ಬಳಸಿಕೊಂಡಿದ್ದ 240ಕ್ಕೂ ಹೆಚ್ಚು ಡೆಬಿಟ್ ಕಾರ್ಡ್ ಹಾಗೂ 50ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳು, ಬ್ಯಾಂಕ್ ಪಾಸ್ಬುಕ್ ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಇಂತಹ ವಂಚಕರು ದೊಡ್ಡ ಮಟ್ಟದಲ್ಲಿ ತಲೆಯನ್ನ ಎತ್ತುತ್ತಾ ಇರುವಂತದ್ದು. ಪೊಲೀಸರು ಕೂಡ ಒಂದೊಂದೇ ಪ್ರಕರಣವನ್ನ ಬಯಲಿಗೆ ಎಳಿತಾ ಇದ್ದಾರೆ. ಏನೇ ಆಗ್ಲಿ ಮೋಸ ಆಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹೀಗಾಗಿ ನಾವು ಕೂಡ ನಿಮಗೆ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇದ್ದೇವೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.